ಅಂದಾಗೆ ನೀವು ಫಾರಿನ್ಗೆಲ್ಲ ಹೋಗಿದ್ದೀರಾ ಬಿಲ್ಡಿಂಗ್ ಕಟ್ಟಕ್ಕೆ? ಫಾರಿನ್ ಸ್ಯಾಂಡ್ವಿಚ್ಚು, ನಾನು ಸ್ಯಾಂಡ್ವಿಚ್ಚು ಮಾಡ್ತೀನಿ. ಬ್ರೆಡ್ ಮೇಲೆ ಬ್ರೆಡ್ ಇಟ್ಬಿಟ್ಟು ಬ್ರೆಡ್ ಮಧ್ಯದಲ್ಲಿ ಈರುಳ್ಳಿ, ಟೊಮೆಟೊ, ಕೋಳಿ, ಪುರಿ, ತುಂಬಾ ತಮಾಷೆ ಹ್ಯೂಮರಸ್ ಫೆಲೋ. ಉಪ್ಪಿನಕಾಯ ಉಪ್ಪಿನಕಾಯಿ ಮಾಡಕ್ ಬರುತ್ತೆ ನನ್ಗೆ. ನಾನು ಮಾವಿನಕಾಯಿ ಮಾಡ್ತೀನಿ, ಹಾಗಲಕಾಯಿ ಮಾಡ್ತೀನಿ. ತುಂಬಾ ತಮಾಷೆ, ತುಂಬಾ ಹ್ಯೂಮರ್ ಅಮ್ಮ. ಏನಾದ್ರೂ ಹಾಡು ಹೇಳ್ತೀಯಮ್ಮ ನೀನು? ಹಾಡೆಲ್ಲ ಏನು ಬರಲ್ಲ ರೀ. ಅಪ್ಪ ಏನ್ ತಾಯಿ ಅಲ್ಲ, ಹುಡುಗ ಹುಡುಗಿ ಭೇಟಿ ಆದ ಕೂಡಲೇ ಏನ್ ಹಾಡು ಡ್ಯಾನ್ಸು ಒಬ್ಬದಾಗಿದೆ. ಮದುವೆ ಮಾತು ಮುಂದುವರ್ಸ್ಕೊಡು ನೀನು. ಏನ್ರಿ ಮದ್ವೆ ಮಾತು ಮುಂದುವರ್ಸೋದು? ಹುಡುಗ ಮಾತಾಡ್ತಾನೆ ಇಲ್ಲ, ಎಲ್ಲರ ಅಪ್ಪನೇ ಮಾತಾಡ್ತಾರೆ. ಹುಡುಗಿ ನೋಡಿದ್ರೆ ಸ್ವಲ್ಪ ಪೆದ್ದು ಅಂತ ಕಾಣುತ್ತೆ. ಏನ್ರಿ ಪೆದ್ದು ಅಂತೀರಾ? ನಮ್ಮನೆಗೆ ಬಂದು ನಮ್ಮ ಹುಡುಗಿಗೆ ಪೆದ್ದು ಅಂತೀರಾ? ನನ್ಗೆ ಕಿವಿ ಕೇಳ್ಸ ಅನ್ಕೊಂಡಿದ್ದೀರಾ? ಇನ್ನೇನ್ರಿ ಮತ್ತೆ, ಏನೋ ಪಾಪ ಹೆಣ್ಮಕ್ಳು ಮಾತಾಡ್ತೀನಿ ಹಾಡು ಹೇಳ್ತೀನಿ ಅಂತಂದ್ರೆ ಮೂಗ್ ಹಾಕೊಂಡ್ ಬರ್ತೀರಾ? ಓ ಏನು ಅಂತಂದ್ರೆ ನನ್ಗೂ ಗೊತ್ತಾಗ್ತಾನ ನೀವ್ ಹೇಳೋದು. ಇರ್ಬೋದು, ಏನು ನಿಮ್ ಬಂಡವಾಳ ಎಲ್ಲ ಹೊರಗಡೆ ಬರುತ್ತೆ ಅಂತನಾ? ಓ ನಮ್ ಬಂಡವಾಳದ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ನಮ್ ಯಜಮಾನ್ರು ದುಬೈನಲ್ಲಿ ಇದಾರೆ. ದುಬೈನಲ್ಲಿ ಇದ್ಬಿಟ್ರಿ ಏನೋ ಕಸ ಗುಡಿಸ್ಕೊಂಡಿದಾರ? ಏನ್ ಬೇಕಾದ್ರೂ ಮಾಡ್ಕೊಂಡಿರ್ತಾರೆ. ನಿಮ್ಗೇನ್ರಿ ನಿಮ್ ಬಂಡವಾಳದ ಬಗ್ಗೆ ಹೇಳ್ರಿ. ನಿಮ್ ಹುಡುಗ ಇಂಜಿನಿಯರ್ ಅಂತೀರಾ, ಮಾತಾಡ್ತಾರೆ. ನಿಮ್ ಹುಡುಗಿ ಅಡಿಗೆ ಮಾಡೋದಿರ್ಲಿ, ಸಂಸಾರ ನಡೆಯಕ್ ಬರುತ್ತೇನಮ್ಮ? ಬೆಳೆಸ್ಬಿಟ್ಟಿದ್ದೀರಾ ಮಗಳನ್ನ? ಓಹೋ, ನಮ್ಮ ಮಗನ್ ಬೆಳೆಸೋ ಬಗ್ಗೆ ಮಾತಾಡ್ತೀರಾ? ನೀವೇ ಬೀದಿನಲ್ಲಿ ಕ್ರಿಕೆಟ್ ಆಡೋ ಹುಡುಗಂತರ ಇದ್ದೀರಾ. ನೀವೇನ್ರಿ ನಾವು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತೀವಿ ರೀ. ನೀವ್ ಹೇಳೋ ತರ ಬಿಟ್ರೆ ನಮ್ ಪಟ್ಟ ಚಟ್ಟ. ಓಹೋ, ಮಾಲಾಶ್ರೀ ಮಾಲಾಶ್ರೀ ಹೃದಯದಲ್ಲಿ ಇದೆ ನದಿಯೊಂದು. ಹೃದಯದಲ್ಲಿ ಇದೆ ನದಿಯೊಂದು. ಏನದು ನಾಚಿಕೆ ಇಲ್ಲ? ಬಾರ ಹಿಂದೆ ಬಾರ. ಅಲ್ಲ ಏನು ಏನ್ ತಾಯಿ ಏನ್ ನಡೀತಿದೆ ಇಲ್ಲಿ? ನೋಡಿದ್ರ ಅಲ್ರಿ, ನನ್ ಡಾಕ್ಟರ್ ಮಗಳಿಗೆ ಅಡಿಗೆ ಬಟ್ಟನ. ಇಂಜಿನಿಯರ್ ಮಗನ್ಗೆ ಆ ಪೆದ್ದು ಹುಡುಗಿನ ಏನ್ರಿ ಇದು? ಏನಮ್ಮ ನಿಮ್ ಮಗಳು ಡಾಕ್ಟ್ರೇ, ಆಮೇಲೆ ಮಗ ಇಂಜಿನಿಯರು? ನೀನೇನ್ ಹೇಳ್ತೀಯಪ್ಪ? ಅಪ್ಪ ಮಾಲಾಶ್ರೀನೇ ಬೇಕು, ತುಂಬಾ ಚೆನ್ನಾಗಿದ್ದಾಳೆ ಹೇಳು. ನೀನೇನ್ ಹೇಳ್ತೀಯಮ್ಮ? ನೋಡಿದ್ರ ಹೇಳ ಮಾಡ ಸಹಿಲ್ವಾ ಜೋಡಿ? ಏನ್ ಹೇಳ್ತೀರಿ ಈಗ? ಅದೇನೋ ಹೌದು ಅನ್ನಿ. ಇದ್ ಜನ ಹುಡುಗ್ರ ನೋಡಿದ್ರಲ್ಲಿ ಈ ಹುಡುಗನೇ ಇವಳನ್ನ ಒಪ್ಪಿರೋದು. ಹೌದೌದು, ಅಷ್ಟ್ ಜನ ಹುಡುಗಿರನ್ನ ನೋಡಿದ್ರು ಇವಳೇ ಅವನನ್ನ ಸೆಲೆಕ್ಟ್ ಮಾಡಿರೋದು. ಹಾಗಾದ್ರೆ ವಾಗ ಊರಿಸ್ಬಿಡೋಣೇನೋ? ಏನ್ ಕೆಲಸ ಹೇಳಿ, ಆದಷ್ಟು ಬೇಗ ಇವಳಿಗೊಂದು ಮದ್ವೆ ಅಂತ ಮಾಡಿ ಇರೋ ಮನೆ ಆಸ್ತಿನೆಲ್ಲ ಇವಳ ಹೆಸರು ಬರ್ದ್ಬಿಟ್ಟು ನಾ ದುಬೈಗೆ ಹೊಟ್ಟೋಗೋಣ ಅಂತಿದ್ದೀನಪ್ಪ. ಹಾಗಾದ್ರೆ ನಿಮ್ ಸ್ಪಾನ್ಸರ್ಶಿಪ್ ಯಾವಾಗ ಹೋಗ್ತೀರಾ? ಮಾಡ್ಬಿಡೋಣ, ಶುಭ
ಶುಭಸ್ಯ ಶೀಘ್ರ. ಆದ್ರೆ ನನ್ ಕಮಿಷನ್ ಬರಿಬೇಡಿ, 20 ಬಂದ್ಬಿಡ್ಬೇಕು. ನೋಡ್ಕೊಳ್ತೀವಪ್ಪ, ನಮ್ಮಿದೀವಿ. ಶುಭಸ್ಯ ಶೀಘ್ರ. 100 ಸುಳ್ಳು ಹೇಳಿ ಒಂದ್ ಮದುವೆ ಮಾಡು ಅಂತಾರೆ, ನಾನು 2 ಸುಳ್ಳಲ್ಲಿ ಮುಗಿಸಿದ್ದೆ ಮಾತ್ರ. ಆಯ್ತು, ಬಹಳ ಚೆನ್ನಾಗಿದೆ. ಬೇಗ ಮದುವೆ ಆಗ್ಬಿಡುತ್ತೆ. ನೀವು ಮದುವೆ ಮಾಡ್ಕೊಬಿಡಿ. ಬನ್ನಿ ಇವಾಗ ಇವ್ರನ್ನೆಲ್ಲ ಕರೆದ್ಬಿಡೋಣ ಮದುವೆಗೆ. ನೀವೆಲ್ಲ ಬರ್ತೀರಾ? ನಮಸ್ಕಾರ. ಮಾಲಾಶ್ರೀ ಮದುವೆ ಇಲ್ಲಿಗೆ ನಿಂತಿದೆ. 2ನೇ ಭಾಗ ಏನಾಗುತ್ತೋ ಗೊತ್ತಿಲ್ಲ. ಅದು 2ನೇ ಭಾಗ ಮುಂದೆ ಯಾವಾಗ ಮಾಡೋಣಂತೆ. ಅಷ್ಟರಲ್ಲಿ ನಮ್ಮ ಇವ್ರ ಪಾತ್ರಧಾರಿಗಳೆಲ್ಲ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಇವರು ಕಪಿಲ್ ಸಾಹೇಬ್ರು, ಪ್ರಮೋದ್, ಅವರು ಜಗದಾಂಬೆ ಆಗಿ ಮೀರಾ, ನಮ್ಮ ನವೀನು, ಅವರೇ ನಮ್ಮ ಜಾವಗಲ್ ಚೆಲುವೈನವರು. ಸೇಮ್ ಟೈಮ್ ಬಿಗ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಅವ್ರಿಗೆ ಬಿಟ್ಟಿದ್ರೆ ಫುಲ್ ಹಾಡುಗಳು ಹೇಳ್ಬಿಟ್ರು ಅವರು. ಆಮೇಲೆ ಹರ್ಷ ಆಸ್ ದ ಪೆದ್ದ ಮಾಲಾಶ್ರೀ. ಈ ನಾಟಕನ ಒರಿಜಿನಲ್ ಆಗಿ ಬರೆದವರು ಹರ್ಷ ಅವ್ರ ತಾಯಿ. ಎಲ್ಲಿದ್ದೀರಮ್ಮ? ಬನ್ನಿ ಸ್ವಲ್ಪ ಸ್ಟೇಜ್ ಮೇಲೆ. ಅವರು ಬಹಳ ಬರೀತಾರೆ ಶ್ಲೋಕಗಳು, ಹಾಡುಗಳು, ನಾಟಕಗಳು ಎಲ್ಲ. ಅವರೇ ನಮಗೆ ಒರಿಜಿನಲ್ ಸ್ಕ್ರಿಪ್ಟ್ ಕೊಟ್ಟು ನಾವು ಅದನ್ನ ಸ್ವಲ್ಪ ತಿಳಿಸ್ಕೊಂಡು ಇದನ್ನ ಮಾಡಿದ್ವಿ. ಸೊ ನಾನು ಆನಂದ್ ಬಹುಶಃ ತಮ್ಮೆಲ್ಲರಿಗೂ ಪರಿಚಯ ಇರ್ಬೋದು. ಥ್ಯಾಂಕ್ಸ್ ಫಾರ್ ಕಮಿಂಗ್.